ಎಲ್ರಿಗೂ ನಮಸ್ತೆ. ನಾನಿವತ್ತು ಮಾತಾಡ್ತಿರೋದು ತಾಯವ್ವ ಅನ್ನೋ ಫಿಲಮಿಂದ ಫಿಲಂ ಕೆರಿಯರ್ನ ಸ್ಟಾರ್ಟ್ ಮಾಡಿ 47ಕ್ಕಿಂತ ಹೆಚ್ಚಿನ ಫಿಲಮಲ್ಲಿ ಆ್ಯಕ್ಟ್ ಮಾಡಿ ಹಲವಾರು ಧಾರಾವಾಹಿಲಿ ಆ್ಯಕ್ಟ್ ಮಾಡಿ ಪ್ಯಾನ್ ಇಂಡಿಯಾ ಅನ್ನೋ ಟ್ರೆಂಡು ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೆ ನ್ಯಾಷನಲ್ ವೈಡ್ ರೆಕಗ್ನೈಸ್ ಆದಂಥ ನಿಮ್ಮೆಲ್ಲರ ಪ್ರೀತಿಯ ಬಾದ್ಶಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ 10 ಬೆಸ್ಟ್ ಫಿಲಮ್ಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ಕಿವಿ ಮಾತು. ಇಲ್ಲಿ ನಾನು ಮಾತಾಡ್ತಿರೋದು ನನ್ನ ಒಪಿನಿಯನ್ ಮಾತ್ರ. ನಿಮಗೆ ಇಷ್ಟ ಆದಂಥ 10 ಮೂವಿ ಲಿಸ್ಟ್ನ ನೀವು ಕೂಡ ಕಮೆಂಟ್ ಮಾಡ್ಬೋದು. ಇನ್ನು 10ನೇದಾಗಿ ನೋಡ್ತಾ ಬಂದರೆ ಹುಬ್ಬಳ್ಳಿ. ಈ ಮೂವಿ ಬಂದಿದ್ದು 2006ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 6. ಈ ಮೂವಿ ಸುದೀಪ್ ಅವರ ಬೆಸ್ಟ್ ಕಾಪ್ ಓರಿಯೆಂಟ್ ಮೂವಿ. ಮತ್ತೆ ಇದು ಒಂದು ಸಿಸ್ಟರ್ ಸೆಂಟಿಮೆಂಟಲ್ ಮತ್ತೆ ರಿವೆಂಜ್ ಮೂವಿ. ಇದರಲ್ಲಿರೋ ಸಾಂಗ್ಸ್ಗಳು ಕೂಡ ಸಖತ್ತಿದ್ದಾವೆ. ತುಂಬ ಜನ ಫ್ಯಾಮಿಲಿ ಆಡಿಯನ್ಸ್ಗೆ ಹಾರ್ಡ್ ಫೇವ್ರೆಟ್ ಮೂವಿ ಇದು. ಇನ್ನು 9ನೇದಾಗೆ ನೋಡ್ತಾ ಬಂದ್ರೆ ಜಸ್ಟ್ ಮಾತಲ್ಲಿ. ಈ ಮೂವಿ ಬಂದಿದ್ದು 2010ರಲ್ಲಿ. ಇದೊಂದು ಸೂಪರ್ ಫೀಲ್ ಗುಡ್ ಲವ್ ಸ್ಟೋರಿ ಮೂವಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.6. ಇದರಲ್ಲಿ ಪ್ಲೇ ಬಾಯ್ ಆಗಿ ಮತ್ತೆ ಪಾಪ್ಯುಲರ್ ಸಿಂಗರ್ ಆಗಿದ್ದಂತ ಸಿದ್ಧಾರ್ಥ್ ಲೈಫ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಅಂತ ಇವನ್ನ ಒಂದು ಹುಡುಗಿ ಟ್ರೂ ಆಗಿ ಲವ್ ಮಾಡ್ತಾಳೆ. ಬಟ್ ಇವನು ಅವಳು ಲವ್ನ ಅಕ್ಸೆಪ್ಟ್ ಮಾಡ್ದಲೇ ಇದ್ದಾಗ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಅದಾದ್ಮೇಲೆ ಬಂದವಳೆ ತನುನ ಸಿದ್ದು ಅಕ್ಸೆಪ್ಟ್ ಮಾಡ್ತಾನೆ ಇಲ್ಲದೆ ಈ ಮೂವಿ ಸ್ಟೋರಿ. ಇದರಲ್ಲಿರೋ ಸ್ಕ್ರೀನ್ ಪ್ಲೇ ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರು, ಸಾಂಗ್ಸ್ ಮತ್ತೆ ಸ್ಟೋರಿ ಕೂಡ ಹೈಲೈಟ್. ಇದರಲ್ಲಿರೋ ಸಾಂಗ್ಸ್ ಸೋತ ಹೃದಯ ಇವೆಲ್ಲ ತುಂಬಾ ಜನ ಫ್ಯಾನ್ಸ್ಗೆ ಹಾರ್ಡ್ ಫೇವ್ರೇಟ್. ಈಗಲೂ ಕೂಡ ಈ ಸಾಂಗ್ನ ಎಲ್ಲರೂ ತುಂಬಾ ಇಷ್ಟದಿಂದ ಕೇಳ್ತಾರೆ. ಇನ್ನು 8ನೇದಾಗಿ ನೋಡ್ತಾ ಬಂದ್ರೆ ಕೋಟಿಗೊಬ್ಬ 2. ಈ ಮೂವಿ ಬಂದಿದ್ದು 2016ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 6.6. ಇದರಲ್ಲಿ ಸತ್ಯ ಜನಗಳನ್ನ ಹೆಂಗ್ ಯಾಮಾರಿಸ್ತಾನೆ, ಇವನ್ ಈ ತರ ಬದಲಾಗೋದಕ್ಕೆ ಅವರ ಅಪ್ಪನ ಪರಿಸ್ಥಿತಿ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತು ಅನ್ನೋದನ್ನ ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿ ಸತ್ಯ ಶಿವ ಆಗಿ ಸುದೀಪ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ರವಿಶಂಕರ್ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇದರಲ್ಲಿರೋ ಸಾಂಗ್ಸು ತುಂಬಾ ಹಿಟ್ ಆದಂತ ಸಾಂಗ್ಸ್. ಮತ್ತೆ 7ನೇದಾಗಿ ನೋಡ್ತಾ ಬಂದ್ರೆ ವೀರ ಮದಕರಿ. ಈ ವೀರ ಮದಕರಿ ಅನ್ನೋದೊಂದು ರೀಮೇಕ್ ಮೂವಿ. ಇದನ್ನ ಸುದೀಪ್ ಅವರೇ ಡೈರೆಕ್ಟ್ ಮಾಡಿದ್ರು. ಇದರ ಒರಿಜಿನಲ್ ಬಂದ್ಬಿಟ್ಟು ತೆಲುಗಿನ ಲೆಜೆಂಡರಿ ಡೈರೆಕ್ಟರ್ ರಾಜಮೌಳಿ ಅವರು ಡೈರೆಕ್ಟ್ ಮಾಡಿದಂತ ವಿಕ್ರಮ್ ಆರ್ಕೋಡು ಮೂವಿಯ ರೀಮೇಕ್ ಇದು. ಸುದೀಪ್ ಅವರು ಕೂಡ ವಿಕ್ರಮ್ ಆರ್ಕೋಡು ತರ ತುಂಬಾ ಚೆನ್ನಾಗಿ ಈ ಮೂವಿನ ತೆಗೆದಿದ್ದಾರೆ. ಮತ್ತೆ ಇದು ಸುದೀಪ್ ಸರ್ ಅವರ ಕೆರಿಯರ್ ಅಲ್ಲೇ ಒಂದು ಬಿಗ್ ಹಿಟ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಮೂವಿಯಿಂದ ಅವರಿಗೆ ಫ್ಯಾನ್ ಬೇಸ್ ಕೂಡ ಜಾಸ್ತಿ ಆಗ್ತಾ ಬಂತು. ಮತ್ತೆ ಸುದೀಪ್ ಅವರು ಇದರಲ್ಲಿ ಸತ್ಯರಾಜು ಮತ್ತೆ ಮದಕರಿಯಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು 6ನೇದಾಗಿ ನೋಡ್ತಾ ಬಂದ್ರೆ ಕಿಚ್ಚ. ಈ ಮೂವಿ ಬಂದಿದ್ದು 2003ರಲ್ಲಿ. ಈ ಮೂವಿಯಿಂದನೇ ಸುದೀಪ್ ಅವರು ಸ್ಟಾರ್ ಆಗಿದ್ದು ಇವತ್ತು ಕೂಡ ಕಿಚ್ಚ ಸುದೀಪ್ ಅಂತ ಕರೆಯೋದನ್ನ ನಾವೆಲ್ಲ ನೋಡ್ತಲೇ ಇದೀವಿ. ಈ ಮೂವಿಯ IMDb ರೇಟಿಂಗ್ ಬಂದ್ಬಿಟ್ಟು 6.6. ಇದೊಂದು ಪಕ್ಕಾ ಪೊಲಿಟಿಕಲ್ ಥ್ರಿಲ್ಲರ್ ಮೂವಿ. ಈ ಮೂವಿನಲ್ಲಿ ಒಬ್ಬ ವಿದ್ಯಾರ್ಥಿ ಹೆಂಗೆ ಪೊಲಿಟಿಕ್ಸಿಗೆ ಬಂದ್ಮೇಲೆ ಅವನ ಹೆಂಗೆ ಪ್ರಾಬ್ಲಮ್ನ ಫೇಸ್ ಮಾಡ್ದ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿ ಸುದೀಪ್ ಅವರು ಸ್ಟಾರ್ ಆಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತು. ಇನ್ನು 5ನೇದಾಗಿ ನೋಡ್ತಾ ಬಂದ್ರೆ ಮೈ ಆಟೋಗ್ರಾಫ್. ಇದು ಕೂಡ ಒಂದು ರೀಮೇಕ್ ಮೂವಿ. ಇದು ಬೇಸಿಕ್ಲಿ ಆಟೋಗ್ರಾಫ್ ಅನ್ನೋ ತಮಿಳ್ ಮೂವಿಯ ರೀಮೇಕ್. ಈ ಮೂವಿನ ಕೂಡ ಡೈರೆಕ್ಟ್ ಮಾಡಿದ್ದು ಕಿಚ್ಚ ಸುದೀಪ್ ಅವರೇ. ಮತ್ತೆ ಇವರೇ ಈ ಮೂವಿಯ ಹೀರೋ ಕೂಡ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.9. ಈ ಮೂವಿ ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ಇಷ್ಟ ಆದಂತ ಮೂವಿ. ಇದರಲ್ಲಿ ನಮ್ಮ ಹೀರೋನ ಬಾಲ್ಯ ಜೀವನದ ಸಂತೋಷ ಘಟನೆಗಳು ಮತ್ತೆ ಅಲ್ಲಾದಂತ ಲವ್ ಸ್ಟೋರಿಗಳು ಮತ್ತೆ ಅವನ ಜೀವನ ಯಾವ ತರ ಬದಲಾಯಿತು ಅನ್ನೋದನ್ನ ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿರೋ ಸಾಂಗ್ಸ್ ತುಂಬಾ ಪಾಪ್ಯುಲರ್ ಮತ್ತೆ ಇವತ್ತು ಎವರ್ಗ್ರೀನ್ ಸಾಂಗ್ಸ್. ಅವೆಲ್ಲ 90s ಕಿಡ್ಸ್ ಅಂತೂ ಹಾರ್ಡ್ ಫೇವ್ರೆಟ್ ಸಾಂಗ್ಸ್ ಇವು. ಸವಿ ನೆನಪು ಇವೆಲ್ಲ ಯಾರು ಮರೆಯೋದಿಲ್ಲ. ಇನ್ನು 4ನೇದಾಗಿ ನೋಡ್ತಾ ಬಂದ್ರೆ ಸ್ವಾತಿ ಮುತ್ತು. ಈ ಮೂವಿ 2003ರಲ್ಲಿ ಬಂದಂತ ಮೂವಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.5. ಇದು ಒಂದು ತಮಿಳ್ ಮೂವಿ. ತಮಿಳಲ್ಲಿ ಸ್ವಾತಿ ಮುತ್ಯಂ ಅನ್ನೋ ಮೂವಿನ ಕಮಲ್ ಹಾಸನ್ ಅವರು ತೆಗೆದಿರ್ತಾರೆ. ಇದರಲ್ಲಿ ಅವ್ರ ಆಕ್ಟಿಂಗ್ ಗೆ ತುಂಬಾ ಕಡೆ ರೆಕಗ್ನೈಸ್ ಬಂದಿರುತ್ತೆ. ಅಂತ ಟೈಮಲ್ಲಿ ಈ ಆಕ್ಟಿಂಗ್ ನ ಯಾರು ಮ್ಯಾಚ್ ಮಾಡಕ್ಕಾಗಲ್ಲ ಅನ್ನೋ ಮಾತು ಬಂದಾಗ ಇದನ್ನ ಚಾಲೆಂಜ್ ಆಗಿ ನಮ್ಮ ಕಿಚ್ಚ ಅವ್ರು ತಗೊಂಡು ಅವ್ರ ತರನೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಇವರು ನಾನು ಕೂಡ ಒಬ್ಬ ಗ್ರೇಟ್ ಆಕ್ಟರ್ ಅಂತ ಪ್ರೂವ್ ಮಾಡ್ಕೊಂಡ್ರು. ಈ ಮೂವಿ ಕೂಡ ಇವರ ಕೆರಿಯರ್ ಅಲ್ಲಿ ಒಂದು ಬೆಸ್ಟ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 3ನೇದಾಗಿ ನೋಡ್ತಾ ಬಂದ್ರೆ ಪೈಲ್ವಾನ್. ಈ ಮೂವಿ ಬಂದಿದ್ದು 2019ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 6.2. ಈ ಮೂವಿ ಬರೋದಕ್ಕೂ ಮುಂಚೆನೆ ಇದರ HD ಪೈರಸಿ ಫುಲ್ ವೈರಲ್ ಆಗಿತ್ತು. ಅಂತ ಟೈಮಲ್ಲೂ ಧೈರ್ಯ ಮಾಡಿ ಬಿಡುಗಡೆ ಆದ್ಮೇಲೆ ತುಂಬಾ ಜನಕ್ಕೆ ಇಷ್ಟ ಆದಂತ ಮೂವಿ ಇದು. ಇದರಲ್ಲಿ ನಮ್ಮ ಹೀರೋ ಕೃಷ್ಣ ಒಬ್ಬ ಕುಸ್ತಿಪಟು ಆಗಿರ್ತಾನೆ. ಅಂತ ಕೃಷ್ಣ ಬಡ ಮಕ್ಕಳಿಗೋಸ್ಕರ ನ್ಯಾಷನಲ್ ಲೆವೆಲ್ ಅಲ್ಲಿ ಕುಸ್ತಿ ಆಡಿ ಗೆದ್ದು ಅದರಲ್ಲಿ ಬಂದಂತ ಪ್ರೈಸ್ ಮನಿನ ಬಡವರಿಗೋಸ್ಕರ ಖರ್ಚು ಮಾಡ್ತಾನೆ. ಈ ಮೂವಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ಅಂದ್ರೆ ತಪ್ಪಾಗಲ್ಲ. ಮತ್ತೆ ಈ ಮೂವಿನಲ್ಲಿ ಸುದೀಪ್ ಅವರ 6 ಪ್ಯಾಕ್ ನೆಕ್ಸ್ಟ್ ಲೆವೆಲ್. ಮತ್ತೆ ಇದರ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದಾವೆ. ಇನ್ನು 2ನೇದಾಗಿ ನೋಡ್ತಾ ಬಂದ್ರೆ ಹೆಬ್ಬುಲಿ. ಈ ಮೂವಿ ಬಂದಿದ್ದು 2017ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 6.6.
ಈ ಮೂವಿ ಒಂದು ಬ್ರದರ್ ಎಮೋಷನಲ್ ಅಂಡ್ ಸೆಂಟಿಮೆಂಟಲ್ ಮೂವಿ. ಇದರಲ್ಲಿ IAS ಆಗಿದ್ದಂತ ಅವರ ಅಣ್ಣ ಅನುಮಾನಾಸ್ಪದವಾಗಿ ಕೊಲೆ ಆದಂತ ಸಂದರ್ಭದಲ್ಲಿ ಮಿಲಿಟರಿಯಲ್ಲಿ ಇದ್ದಂತ ಸುದೀಪ್ ಅವರು ಬಂದು ಅವ್ರ ಅಣ್ಣನ ಸಾಯಿಸಿದವ್ರನ್ನ ಹುಡುಕಿ ಅವ್ರ ಮೇಲೆ ರಿವೆಂಜ್ ತಗೊಳ್ಳೋದೇ ಈ ಮೂವಿ ಸ್ಟೋರಿ. ಇದರಲ್ಲಿ ಸುದೀಪ್ ಅವರ ಹೇರ್ ಸ್ಟೈಲ್ ಅವತ್ತಿಗೆ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಹೇರ್ ಸ್ಟೈಲ್. ಆ ಮೂವಿ ಬಂದ ಟೈಮಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಈ ಹೇರ್ ಸ್ಟೈಲ್ ನ ಮಾಡಿಸಿದ್ರ ಅನ್ನೋದನ್ನ ಕಮೆಂಟ್ ಮಾಡಿ. ಈ ಮೂವಿ ಬಂದಾಗ ಹೆಬ್ಬುಲಿ ಕಟಿಂಗ್ ಇದ್ದಂತ ಕ್ರೇಜೇ ಬೇರೆ. ಇನ್ನು ಮೊದಲನೇದಾಗಿ ನೋಡ್ತಾ ಬಂದ್ರೆ ವಿಕ್ರಾಂತ್ ರೋಣ. ಈ ಮೂವಿ ಸುದೀಪ್ ಸರ್ ಅವರ ಕೆರಿಯರ್ ಅಲ್ಲೇ ಫಸ್ಟ್ ಪ್ಯಾನ್ ಇಂಡಿಯನ್ ಮೂವಿ. ಈ ಮೂವಿ 200 ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡಿದೆ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7. ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಮತ್ತೆ ಇದರಲ್ಲಿ ಇರೋ ವಿಜುವಲ್ಸ್ ನೆಕ್ಸ್ಟ್ ಲೆವೆಲ್. ಮತ್ತೆ ಇದು 3D ಮೂವಿ ಕೂಡ. ಈ ಮೂವಿನಲ್ಲಿ ಕಮರೊಟ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥ ಕೊಲೆನ ಸಾಲ್ವ್ ಮಾಡಕ್ ಬಂದಿದೆ ನಮ್ಮ ವಿಕ್ರಾಂತ್ ರೋಣ. ಅದನ್ನ ಅವ್ನು ಯಾವ ತರ ಸಾಲ್ವ್ ಮಾಡ್ದ, ಮತ್ತೆ ಈ ಕೊಲೆಗಳಿಗೂ ಮತ್ತೆ ಅವನ ಜೀವನಕ್ಕೂ ಯಾವ ತರ ಲಿಂಕ್ ಆಗಿದೆ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿನಲ್ಲಿರೋ ಸ್ಟೋರಿ ಟೆಲ್ಲಿಂಗು, ಸ್ಕ್ರೀನ್ ಪ್ಲೇ, BGM ಮತ್ತೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಇದಾಗಿತ್ತು ಇವತ್ತಿನ ನಮ್ಮ ಮೂವಿ ಲಿಸ್ಟ್. ಈ ಮೂವಿನಲ್ಲಿ ನಿಮ್ಗೆ ಯಾವುದು ಫೇವರೇಟ್ ಮೂವಿ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತೆ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಬಾಯ್.